ಉಮೇಶ್ ಮೇಟಿ ಅವ್ರನ್ನ ಹೆಂಗೆ ಗೆಲ್ಲಿಸ್ಬೇಕಂತನೂ ನಿಮಗೆ ಗೊತ್ತಿದೆ. ಕಳೆದ ಬಾರಿ ಏನಾಗಿತ್ತು, ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ದೆ, ಸ್ಪರ್ಧೆ ಮಾಡಿದ್ದೆ. ಈ ಸಲ ನಾನು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದ್ದೇನೆ. ಉಮೇಶ್ ಮೇಟಿ ಅವರ ಪರವಾಗಿ ನಾವು ಇವತ್ತು ಮತಯಾಚನೆ. ಈಗ ಈ ಬಿಜೆಪಿಯವರು ಈ ನಮ್ಮ ಪಂಚ ಗ್ಯಾರಂಟಿ ಸಂಬಂಧ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಅವರು ಸಾಲ ಮಾಡಿ ತುಪ್ಪ ತಿಂತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಸಾಲ ಮಾಡಿ ತುಪ್ಪ ತಿಂತಕ್ಕಂಥವ್ರು ಆಕ್ಚುಲಿ ಬಿಜೆಪಿ ಅವರು. ಈ ದೇಶದ ಮೇಲೆ ಸಾಲ ಎಷ್ಟು ಮಾಡ್ಯಾರಂದ್ರ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಧಿಕಾರ ಕೊಡುವಾಗ ಟೋಟಲ್ ಈ ದೇಶದ ಸಾಲ 57 ಲಕ್ಷ ಕೋಟಿ. ಇವತ್ತು 227 ಲಕ್ಷ ಕೋಟಿ ಸಾಲ ಆಗಿದೆ. ಪ್ರತಿ ತಿಂಗಳ 1 ಲಕ್ಷ ಕೋಟಿ ಸಾಲ ಮಾಡ್ಯಾರ ಅವರು. 11 ಲಕ್ಷ ಕೋಟಿ ಕಾರ್ಪೊರೇಟ್ ಲೋನ್ ಅನ್ನು ಮನ್ನಾ ಮಾಡಿದ್ದಾರೆ. ಆದ್ರೆ ಈಗ ಹೇಳ್ತಾ ಇದ್ದಾರೆ, ಇಲ್ಲಿ ಗ್ಯಾರಂಟಿ ಸ್ಕೀಮ್ಸ್ಗೆ ಬಡವರಿಗೆ ನಾವು ಸಿದ್ದರಾಮಯ್ಯ ಸಾಹೇಬ್ ಬಡವ್ರ ಸ್ಕೀಮ್ ಮಾಡಿದ್ದಕ್ಕೆ ಅದಕ್ಕೆ ಹೇಳ್ತಾ ಇದಾರೆ, ಅವರು ಸಾಲ ಮಾಡಿ ತುಪ್ಪ ತಿಂತಾ ಇದಾರಂತೆ. ಅದಕ್ಕೆ ನೀವೆಲ್ಲ ಯೋಚನೆ ಮಾಡ್ಬೇಕು. ಆಮೇಲೆ ನಮ್ಮ ನರೇಗಾ ಸ್ಕೀಮ್, ಯಾರು ಮನಮೋಹನ್ ಸಿಂಗ್ ಅವ್ರು ಮಾಡಿದ ನರೇಗಾ ಸ್ಕೀಮ್ ಇವತ್ತು ರದ್ದು ಮಾಡಿಬಿಟ್ರೆ ಅದನ್ನ ಹೆಸರು ಸಹಿತ ಇಂತ ಕಾಂಪ್ಲಿಕೇಟೆಡ್ ಹೆಸರು ಇಟ್ಟಾರಲ್ಲ, ನೀವು ಇದ್ರೊಳಗೆ ಒಬ್ಬರು ಹೇಳ್ಬಿಡ್ರಿ, ನೋಡೋಣ ಅದ್ರ ಹೆಸರು ಯಾರಿಗೂ ಹೇಳಕ್ ಬರಂಗಿಲ್ಲ ಅಂತ ಒಂದು ಹೆಸರು ಇಟ್ಬಿಟ್ಟಾರ. ಅದು ಮೊದಲು ಕೇಂದ್ರ ಸರ್ಕಾರ ಅದಕ್ಕೆ 90% ದುಡ್ಡು ಕೊಡ್ತಾ ಇತ್ತು, ರಾಜ್ಯ ಸರ್ಕಾರ 10% ಕೊಡ್ತಾ ಇತ್ತು. ಈಗ ಅದನ್ನ ತೆಗೆದ್ಬಿಟ್ಟು ಅದಕ್ಕೆ 40-60 ಮಾಡಿಬಿಟ್ಟಿದ್ದಾರೆ. ಈಗ ಅವು ಎಲ್ಲಾನು ಬಡವರಿಗೆ ಬರುವಂತಕ್ಕಂಥ ಸ್ಕೀಮ್, ಸ್ಯಾಟಲೈಟ್ ಥ್ರೂ ಕಾಮಗಾರಿ ನೋಡ್ತಾರಂತವ್ರು. ಇಂಥ ಒಂದು ಸ್ಕೀಮ್ ನಲ್ಲಿ ಅವ್ರು ಯಾವುದೇ ಬಡವರು ಕೆಲಸ ಮಾಡ್ತಕ್ಕಂಥವ್ರಲ್ಲ. ಅದಕ್ಕಾಗಿ ಸಿದ್ದರಾಮಯ್ಯನವರ ಪಂಚ ಗ್ಯಾರಂಟಿ ಇವತ್ತು ಹೆಣ್ಮಕ್ಳು ನೋಡ್ರಿ, ಇಲ್ಲಿ ಅದಕ್ಕೆ ಹೆಣ್ಮಕ್ಳು ಜಾಸ್ತಿ ಬಂದಿಲ್ಲ ಅಂದ್ರೆ ಗ್ಯಾರಂಟಿ ಓಟ್ ಹಾಕ್ತಾರಂತ ಇಲ್ಲಿ ಬಂದಿಲ್ಲ. ಅವರು ಜಾಸ್ತಿ ಹೆಣ್ಮಕ್ಳು ಬಂದಾರ. ಈ ಸಲ ಉಮೇಶ್ ಮೇಟಿ ಅವ್ರನ್ನ ನೀವು ಅತ್ಯಂತ ಹೆಚ್ಚಿನ ಓಟ್ಲಿಂದ, ಬರೀ ಈ ಉಮೇಶ್ ಮೇಟಿ ಅವ್ರು ಸ್ಪರ್ಧೆ ಮಾಡಾರಂತ ತಿಳ್ಕೊಬೇಡ್ರಿ. ಯಾಕಂದ್ರೆ ಬರೀ 3 ವರ್ಷ HY ಮೇಟಿ ಅವರೇ ಸ್ಪರ್ಧೆ ಮಾಡಾರಂತ ತಿಳ್ಕೊಂಡು ಅವ್ರನ್ನ ಹೆಚ್ಚಿನ